ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಮಳೆ ಚೆನ್ನಾಗಿದೆ. ರೈತರು ಬೇಗನೆ ಬಿತ್ತನೆ ಕಾರ್ಯ ಕೂಡ ಮುಗಿಸಿದ್ದಾರೆ. ಈಗ ಬೆಳೆ ಮೊಳಕೆ ಒಡೆದು ಗೊಬ್ಬರದ ಅವಶ್ಯಕತೆ ಇದೆ. ಆದರೆ ಗೊಬ್ಬರ ಸಿಗದೆ ರೈತರು ಪರದಾಡ್ತಾ ಇದ್ದಾರೆ. ಶಕ್ತಿ ಮೀರಿ ಇವತ್ತೇನು ಕೊಡಬೇಕು, ಆಗಸ್ಟ್ ಏನು ಕೊಡಬೇಕು, ಸೆಪ್ಟೆಂಬರ್ ಏನು ಕೊಡಬೇಕು ನಾವು ಕೊಡ್ತೀವಿ. ಕಿಲೋಮೀಟರ್ ಗಟ್ಟಲೆ ಕ್ಯೂ, ಊಟ ನಿದ್ರೆ ಬಿಟ್ಟು ಕಾದ್ರೂ ಇಲ್ಲ. ಮಹಿಳೆಯರು ಬಂದರೂ ಸಿಗ್ತಿಲ್ಲ. ಶಾಲೆಗೆ ಹೋಗದೆ ಮಕ್ಕಳು ಬಂದರೂ ಇಲ್ಲ. ರಾಜ್ಯದಲ್ಲಿ ಮತ್ತೆ ರಸಗೊಬ್ಬರಕ್ಕೆ ಅಭಾವ ತಲೆದೋರಿದ್ದು ರೈತರು ಕಂಗಾಲಾಗಿದ್ದಾರೆ. ಧಾರವಾಡದಲ್ಲಿ ರೈತರು ಯೂರಿಯಾ ರಸಗೊಬ್ಬರಕ್ಕಾಗಿ ಪರದಾಡ್ತಿದ್ದಾರೆ. ಜಿಲ್ಲೆಗೆ 2 ವಾರಕ್ಕೊಮ್ಮೆ ಲೋಡ್ ಬರ್ತಿದ್ದು ರೈತರಿಗೆ ಸಾಕಾಗ್ತಿಲ್ಲ. ಇವತ್ತು ಕೂಡ ಗೊಬ್ಬರ ಖರೀದಿಗಾಗಿ ರೈತರು ಬೆಳಂಬೆಳಗ್ಗೆ 4 ಗಂಟೆಯಿಂದ ಕ್ಯೂ ನಿಂತಿದ್ರು. ಇಷ್ಟು ಹೊತ್ತು ಕಾದ್ರೂ ಕೇಳಿದಷ್ಟು ಗೊಬ್ಬರ ಸಿಕ್ಕಿಲ್ಲ ಅಂತ ಕಿಡಿಕಾರಿದ್ರು. ಹೇಳಕ್ ಬರೋದಿಲ್ರಿ. ಎಷ್ಟು ಬೇಕಾಗಿತ್ತು ನಿಮಗೆ? ಕ್ವಾಸ್ಟ್ ಒಂದು 10 ಕಿಲೋಮೀಟರ್ ಆದ್ರೂ ತೊಗೊಂತಾವ್ರಿ. ಆಗ್ತಿರಲ್ಲ. ಅಡ್ಡಾಡಕತ್ರಿ ಡೈಲಿ? ಒಂದು ತಿಂಗಳ ಆತ್ರಿ. ಏನು ಹೇಳ್ತಾರೆ ಅವರು? ಇಲ್ಲಿ ಸಿಗುದ ಇಲ್ಲ ರೀ. ಅವ್ರ ಏನು ಹೇಳ್ಬೇಕ್ರಿ? ಗೊಬ್ಬರ ಆತಂದ್ರೆ ಹೋಗ್ಬಿಡುದು. ಪಾಳೆ ಕಚ್ಚಿದ ಬಂದಿಲ್ಲ ಅಂತ ಹೇಳ್ತಾರ. ಬರ್ತೈತಿ ರೀ. ಎಷ್ಟು ಮಂದಿ ಯಾಕೈತೆ ಅಷ್ಟು ಮಂದಿಗೆ ಕೊಡ್ತಾರ್ರಿ. ಉಳ್ದವ್ರು ಹೋಗ್ಬಿಡುದು. ಇತ್ತ ಗದಗದ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಗೋದಾಮಿನ ಬಳಿ ಜಮಾಯಿಸಿದ 106 ರೈತರು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು. ಅಪಾರ ಪ್ರಮಾಣದಲ್ಲಿ ಯೂರಿಯಾ ಸ್ಟಾಕ್ ಇದ್ರು ಯಾಕೆ ನೀಡ್ತಿಲ್ಲ ಅಂತ ಕ್ಲಾಸ್ ತಗೊಂಡ್ರು. ಇತ್ತ ವಿಜಯನಗರದಲ್ಲೂ ಗೊಬ್ಬರಕ್ಕಾಗಿ ಕಿಲೋಮೀಟರ್ ಗಟ್ಟಲೆ ರೈತರು ಕ್ಯೂ ನಿಂತಿದ್ರು. ಹರಪನಹಳ್ಳಿ ತಾಲೂಕಿನ ಹಲವಾಗಲು ಗ್ರಾಮದಲ್ಲಿ 2-3 ದಿನಗಳಿಂದ ಗೊಬ್ಬರಕ್ಕಾಗಿ ಹರಸಾಹಸ ಪಡ್ತಿದ್ದಾರೆ. ಬೆಳಗ್ಗೆ 4 ಗಂಟೆಯಿಂದಲೇ ಬಂದು ಜನ ಕ್ಯೂ ನಿಲ್ತಿದ್ದಾರೆ. ಇತ್ತ ದಾವಣಗೆರೆಯಲ್ಲಿ ನ್ಯಾನೋ ಯೂರಿಯಾ ಅಭಿಯಾನ ಆರಂಭಿಸಿರೋ ಕೃಷಿ ಇಲಾಖೆ ಸಾಂಪ್ರದಾಯಿಕ ಯೂರಿಯಾಗೆ ಬಾಯಿ ಹೇಳುವಂತೆ ಮನವಿ ಮಾಡಿದೆ. ಡ್ರೋನ್ ಮೂಲಕ ಪ್ರಾತ್ಯಕ್ಷಿಕೆಯನ್ನ ತೋರಿಸಿದ್ರು. ಬ್ಯೂರೋ ರಿಪೋರ್ಟ್, TV9.